ಏನಪ್ಪಾ ಇದು, ಡೆಲಿವರಿ ಆಗಿ 6 ದಿನಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗೋದು ಬಂತು. ಶಿವಮೊಗ್ಗ ರೋಡ್ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡೋದಕ್ಕಂತೂ. ನಾವು ಹೋಗ್ತಾ ಇರೋದು ಮಕ್ಕಳು ಹಾಸ್ಪಿಟ್ಲು ನಮ್ಮ ಪಾಪಕ್ಕೆ ತೋರಿಸ್ಕೊ ಬರೋದಕ್ಕೆ. ಹಾಗೆ ನೆಕ್ಸ್ಟ್ ದಿನ ನಮ್ಮ ಮನೆಯವರು ಕೂಡ ಊರಿಗೆ ಹೊರಟಿದ್ದಾರೆ. ಊರಿಗೆ ಹೋಗ್ತಾ ತುಂಬಾ ಬೇಜಾರಾಯ್ತು. ನಮ್ಮ ಅಥರ್ವಂಗೆ ಏನಂತ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅವನಿಗೆ ಗೊತ್ತಿಲ್ದಾನೆ ಊರಿಗೆ ಹೊರಟಿದ್ದಾರೆ. ನಮ್ಮ ಅಥರ್ವಗೆ ಹೇಗೋ ಸಮಾಧಾನ ಮಾಡಿ ಅವ್ರ ಅಮ್ಮಮ್ಮ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಬನ್ನಿ ಬ್ಲಾಗ್ಗೆ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮನ್ನ ನಮ್ಮ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್. ಹಲೋ ಗೈಸ್ ಗೈಸ್ ಗೈಸ್, ಏನಂತ ಹೇಳೋದು ನಮ್ಮ ಕತೆನ ಏನು ಕೇಳ್ತೀರಾ? ಏನೋ ಇಷ್ಟು ದಿನ ಪ್ರೆಗ್ನೆಂಟ್ ಇದ್ದೆ, ಹೋದೆ ಬಂದ್ವಿ, ಯಾವಾಗ ಡೆಲಿವರಿ ಆಗುತ್ತೋ ಮನೆ ಹೋಗಿ ಸೇರ್ಕೊಂಡ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊತಾ ಇದ್ವಿ. ಇವಾಗ ನೋಡಿದ್ರೆ ಒಂದಾದ್ಮೇಲೆ ಒಂದು ದಿನಕ್ಕೂ ಇವತ್ತಿಗೆ ಕೆಲಸ ಮುಗೀತು ಅಂದರೆ ಆಯ್ತಪ್ಪ, ಇನ್ನು ಸೈಲೆಂಟಾಗಿ ಮನೇಲಿ ಇದ್ಬಿಟ್ರೆ ಮುಗೀತು ಅನ್ಕೊತೀವಿ. ಹಂಗೆ ಅನ್ಕೊಳೋದೇ ಸುಳ್ಳು ಅಂತ ಅನಿಸ್ತಾ ಇದೆ. ಇವತ್ತಿಗೆ ನಮ್ಗೆ ಡೆಲಿವರಿ ಆಗಿ 6 ದಿನ ಆಯಿತು. 6 ದಿನಕ್ಕೆ ಪಾಪುನ ಕರ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಏನಾಗಿದೆ ಅನ್ನೋದು ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಯಾಕೋ ಬೇಬಿ ಜಾಸ್ತಿ ಇಮೋಷನ್ಗೆ ಹೋಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಮಕ್ಕಳು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. ಏನೋ ಒಂದು ಬರ್ತಾನೇ ಇರುತ್ತಪ್ಪ, ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ. ಮನೆ ತನಕನೂ ಚೆನ್ನಾಗಿದ್ವಿ, ಹಿಂಗೆ ಹಾಸ್ಪಿಟ್ಲಿಂದ ಬಂದು ಮನೆ ಸೇರಿದ್ರೆ ಸಾಕು ಸಾಕು ಅನ್ಕೊಂತ ಇದ್ದಂಗೆ ಇವಾಗ ಬಂತು. ಪಾಪ ನಮ್ಮ ಮನೆಯವರು ಊರಿಗೆ ಹೋಗಬೇಕಾಗಿತ್ತು ಇವತ್ತು. ಊರಿಗೆ ಹೋಗೋರನ್ನ ಬಿಡಿಸ್ಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಪಾಪು ನಿಂತ್ಕೊಂಡು. ಪಾಪು ಕಾಣಿಸ್ತಾ ಇಲ್ಲ. ನಮ್ಮ ಅತ್ತೆ ಮಾವನ್ ಮಾತ್ರ ಮನೇಲಿ ಬಿಟ್ಟು ಬಂದಿದ್ದೀವಿ. ನಮ್ಮ ಅಪ್ಪಾಜಿ ಇದ್ದಾರೆ, ನಮ್ಮ ಅಪ್ಪಾಜಿನ ನೋಡ್ಕೊಳಕ್ಕೆ ಪೇಷಂಟ್ ಅಲ್ವಾ, ಯಾರಾದರೂ ಇರಲೇಬೇಕಾಗಿತ್ತು. ಮತ್ತೆ ಅವ್ರ ಊರಿಗೆ ಹೋದ್ರು ಅಂದರೆ ಮತ್ತೆ ಅದೊಂದು ಕಷ್ಟ ಆಗ್ತಿತ್ತು. ನಮ್ಮ ಅಥರ್ವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಅಪ್ಪಾಜಿನ ನೋಡಿಕೊಂಡು ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಹಾಸ್ಪಿಟಲಿಗೆ ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಊರಿಗೆ ಹೋಗೋದು ಇವ್ರು ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಕ್ಕಳ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನೋಡಿ, ಇಷ್ಟೊತ್ತಂಕ ಮಾತಾಡೋಣ ತುಂಬ ದಿನ ಆಯಿತು. ಯೂಟ್ಯೂಬಲ್ಲಿ ಹಾಕಿದೆ ನಮ್ಮ ಜರ್ನಿ ಹೇಗಾಗಿದೆ, ನಮ್ಮ ಲೈಫ್ ಸ್ಟೈಲ್ನೆಲ್ಲ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೆ. ಸುಮಾರು ದಿನ ಆಯಿತು, 5-6 ದಿನ ಆಯಿತು ಲಾಗ್ ಮಾಡೋಣ ಅಂತ ಹೇಳಿ ಮೊಬೈಲ್ ತಗೊತಾ ಇದ್ದೆ. ನೋಡಿ, ಹಾಗೆ ತಕ್ಕೊಂಡು ಮಾತಾಡ್ತಾ ಇದ್ದಿದ್ದಂಗೆ ನಮ್ಮ ಪಾಪು ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಫ್ರೀನೇ ಇರೋಕ್ಕಾಗಲ್ಲೇನೋ ಗೊತ್ತಿಲ್ಲ, ನೋಡಬೇಕು. ಇವತ್ತಿಂದ ನಂತರ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಪಾಪು ಚೆನ್ನಾಗಾಯಿತು ಅಂದರೆ ಮತ್ತೆ ಡೈಲಿ ಲಾಗು ನಾವು ಹೇಗೆ ಇರ್ತೀವಿ ಅನ್ನೋದನ್ನು ಡೈಲಿ ರೋಟೀನ್ ಮತ್ತೆ ತೋರಿಸ್ಬೋದು. ಮೊನ್ನೆ ತನಕನೂ ಚೆನ್ನಾಗಿತ್ತು. ಮನೆ ತುಂಬ ನೆಂಟರು ಜನ ಎಲ್ಲ ಬಂದಿದ್ರು. ಈಗ ಒಬ್ಬೊಬ್ಬರಾಗಿ ಖಾಲಿ ಆಗ್ತಾ ಇದ್ದಾರೆ. ಇವತ್ತು ಇವರು ಹೋಗಬೇಕಾಗಿತ್ತು, ಅದೇ ಕಳಿಸ್ಲಿಲ್ಲ. ಏನೋ ಅವ್ರು ಇದ್ದಿದ್ದು ನಮಗೊಂದು ಹೆಲ್ಪ್ ಆಯ್ತು. ಇವಾಗ ಇನ್ನೂ ಒಂದು 5 ತಿಂಗಳು ಹೇಗೋ ಒಂದು ಕಳ್ಕೊಂಡ್ವಿ ಅಂದರೆ ಪಾಪು ದೊಡ್ಡನಾಗ್ತಾನೆ. ಆಮೇಲಿಂದ ಬೇರೆ ಥರನೇ ಸ್ಟಾರ್ಟ್ ಆಗುತ್ತೆ ಲೈಫು. ಅಲ್ಲಿಂದ ಅವ್ರು ಆಟ ಆಡೋದು ಇದೆಲ್ಲ ಬೇರೆ ಥರ ಲಾಗ್ನ ಮಾಡ್ಬೋದು. ಅಲ್ಲಿ ತನಕ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರೋದನ್ನೇ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಈ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಈ ಸೈಡ್ಗಿಂತ ಆ ಕಡೆ ಸ್ವಲ್ಪ ತೀರ್ಥಹಳ್ಳಿ, ಸಾಗರ ಆ ಕಡೆ ಎಲ್ಲರೂ ಹೋಗ್ಬಿಟ್ವಿ ಅಂದರೆ ಮಳೆ ಸಿಗುತ್ತೆ. ಶಿವಮೊಗ್ಗ ಸೈಡ್ ಹೋದರೆ ಸ್ವಲ್ಪ ಕಡಿಮೆ. ಇವತ್ತು ಯಾಕೋ ಸ್ವಲ್ಪ ಹೊಳವು ಇದ್ದಂಗಿದೆ, ಅಷ್ಟೊಂದು ಮಳೆ ಅಂತ ಅನ್ನಿಸ್ತಾನೇ ಇಲ್ಲ. ಪರವಾಗಿಲ್ಲ, ಪಾಪುನ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಮಳೆ ಗಿಳೆ ಬಂದುಬಿಟ್ಟಿದ್ರೆ ಕಷ್ಟ ಅನಿಸ್ತಿತ್ತು. ಮತ್ತೆ ಈ ಮಳೇಲಿ ಹೋಗಬೇಕಲ್ಲ ಅಂತ ಹೇಳಿ ಅವನೇನಾದ್ರು ಎದ್ದ ಅಂದರೆ ಮುಗ್ದೇ ಹೋಯ್ತು. ಈಗಿಂದ ಸ್ಟಾರ್ಟ್ ಮಾಡೋದಂದ್ರೆ ಹಾಸ್ಪಿಟಲ್ ಬರೋ ತನಕನೂ ಅಳ್ತಾನೆ ಇದ್ಬಿಡ್ತಾನೆ, ಅಷ್ಟೊಂದು ಅಳ್ತಾನೆ. ನಮ್ಮ ಅಥರ್ವನು ಹುಡ್ದಾಗ ಇಷ್ಟೊಂದು ಕಾಟ ಕೊಟ್ಟಿರಲಿಲ್ಲ, ಇಷ್ಟೊಂದು ಹತ್ತಿರಲಿಲ್ಲ. ಇವನು ನಮ್ಮ ಅಥರ್ವನ್ ಮೀರ್ಸ್ ಅಂತ ಮಗ ಹುಟ್ಬಿಟ್ಟಿದ್ದಾನೆ ನಮಗೆ. ನಮ್ಮಮ್ಮ ನೋಡಿ ಮಲ್ಕೊಂಡಿದ್ದೆ ನಮ್ಮ ಪಾಪು, ಇನ್ನೂ ಕಣ್ಬಿಟ್ಟಿಲ್ಲ, ಮಲ್ಕೊಂಡಿದೆ. ಫೀಲಿಂಗು ಮಗ ಹುಟ್ಟಿದ ಖುಷಿ ಆಯ್ತಾ? ಅಯ್ಯೋ ಖುಷಿ, ತುಂಬಾ ಖುಷಿ. ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಬೇಜಾರು, ಮಗ ಹುಟ್ಟಿದ್ದು ಖುಷಿ. ಅದರಲ್ಲೂ ಮಗಳು ಹುಟ್ಟಿದ್ರೆ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿ ಆಗ್ತಾ ಇತ್ತು. ಏನು ಮಾಡೋದು, ಮಗಳು ಹುಟ್ಟಲಿಲ್ಲ. ಹೆಸರು ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಬಿಟ್ಟಿದ್ವಿ ನಾವು. ಮಗಳು ಹುಟ್ಟಿದ್ರೆ ಈ ಥರ ಹೆಸರು ಇಡಬೇಕು, ಮಗ ಹುಟ್ಟಿದ್ರೆ ಈ ಥರ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಹುಡುಗ ಹುಟ್ಟಿದ್ದಾನಲ್ವ, ಹಾಗಾಗಿ ಹುಡುಗನ ಹೆಸರು ಹೇಳಲ್ಲ ನಾನು. ಮುಂದೆ ಯಾವಾಗಲಾದರೂ ಹೇಳಬೇಕಾಗುತ್ತಲ್ಲ, ಆ ಟೈಮಲ್ಲಿ ಹೇಳ್ತೀನಿ. ಹುಡುಗಿ ಹುಟ್ಟಿಲ್ಲ ಅಲ್ವಾ, ಹಾಗಾಗಿ ಯಾವ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ಅದನ್ನು ಹೇಳ್ತೀನಿ. ನಂಗೆ ಹುಡುಗಿ ಹುಟ್ಟಿದ್ರೆ ದಿಯಾ ಅನ್ನೋ ಹೆಸರು ತುಂಬ ಇಷ್ಟ ಆಗಿತ್ತು, ಹಾಗಾಗಿ ದಿಯಾ ಅಂತ ಹೆಸರಿಡೋಣ ಅಂತ ಅಂದ್ಕೊಂಡಿದ್ವಿ. ಶಿವಮೊಗ್ಗ ಹತ್ರ ಬರ್ತಾ ಇದ್ದೀವಿ. ಇಲ್ಲಿಂದ ಮಳೆ ಸ್ಟಾರ್ಟ್ ಆಯಿತು. ಮಳೆ ಇಲ್ಲ ಅನ್ಕೊಂತ ಇದ್ದಂಗೆ ಮಳೆ ಬಂದ್ಬಿಡ್ತಲ್ಲ.
ಟ್ರಾಫಿಕ್ ಶುರುವಾಯಿತು. ಹಾಸ್ಪಿಟ್ಲಲ್ಲಾದರೂ ಸ್ವಲ್ಪ ಜನ ಕಡಿಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ ನಾವು ಅಂದ್ಕೊಂಡಂಗೆ ಆಗಬೇಕಲ್ಲ. ನಾವು ಹೋಗಿರೋದು ಶಿವಮೊಗ್ಗ ಉಡುಪ ಮಕ್ಕಳ ಹಾಸ್ಪಿಟಲು. ಇಲ್ಲಿ ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು. ಏನಪ್ಪ ಅಂದರೆ ನಮ್ಮದು ಬೇಗನೆ ಆಗೋಯ್ತು. ಯಾಕಂದರೆ ಸಣ್ಣ ಮಗು ಅಲ್ವಾ, 6 ದಿನದ ಮಗು. ಹಾಗಾಗಿ ಹೋಗ್ತಾ ಇದ್ದಂಗೆ ಒಂದು 10 ನಿಮಿಷ ವೆಯ್ಟ್ ಮಾಡಿ ಕಳಿಸ್ತೀವಿ ಅಂತ ಹೇಳಿಬಿಟ್ಟು ನಮ್ಮನ್ನು ಬೇಗನೆ ಕಳಿಸ್ಕೊಟ್ರು. ಯಾಕಂದರೆ ಸಣ್ಣ ಮಗು ಹಿಡ್ಕೊಂಡಿರೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು ಅವರೇ ಬೇಗ ಚೆಕ್ ಮಾಡಿಬಿಟ್ಟು ಕಳಿಸ್ಕೊಟ್ರು. ನಾವು ಹಾಗಾಗಿ ಬೇಗ ತೋರಿಸ್ಕೊಂಡು ಮನೆ ಕಡೆ ಮತ್ತೆ ರಿಟರ್ನ್ ಹೊರಟ್ವಿ. ಹೋಗಬೇಕಾದ್ರೆ ಮತ್ತೆ ಮಳೆ ಸಿಗುತ್ತೇನೋ ಅಂತ ಅಂದ್ಕೊಂಡ್ವಿ. ಶಿವಮೊಗ್ಗದಲ್ಲಿ ಸ್ವಲ್ಪ ಮಳೆ ಕಡಿಮೆನೇ ಇತ್ತು. ಯಾಕಂದರೆ ನಮ್ಮೂರಿ ಕಡೆ ಬರಬೇಕಾದ್ರೆ ಸ್ವಲ್ಪ ಫಾರೆಸ್ಟ್ ಜಾಸ್ತಿ, ಮರಗಳು ಜಾಸ್ತಿ ಇರುತ್ತಲ್ವ. ಹಾಗಾಗಿ ನಮ್ಮ ಸೈಡು, ತೀರ್ಥಹಳ್ಳಿ ಸೈಡು, ಸಾಗರ ಸೈಡು ಎಲ್ಲ ತುಂಬ ಮಳೆ ಜಾಸ್ತಿ. ಶಿವಮೊಗ್ಗ ಸ್ವಲ್ಪ ಇವತ್ತಿನ ದಿನ ಕಡಿಮೆ ಇತ್ತು. ಶಿವಮೊಗ್ಗದಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಇವತ್ತು ಯಾಕೋ ಮಳೆ ಜಾಸ್ತಿ ಇರಲಿಲ್ಲ. ಇಲ್ಲಿ ರೈಲ್ವೆ ಸ್ಟೇಷನ್ನು ಗೇಟ್ ಹಾಕಿದ್ರು, ಟ್ರೈನ್ ಹೋಗ್ತಾ ಇದೆ ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಟ್ವಿ ನಾವು. ಇವಾಗ ಇನ್ನೇನು ಜಾಸ್ತಿ ಹೊತ್ತೇನಿಲ್ಲ, ಅಲ್ಲಿಂದ ಹೋಗ್ತಾ ಇದ್ದಂಗೆ ಮನೆ ಸೇರ್ಕೊತೀವಿ. ಇನ್ನು ಒಂದಿನ ಕಳಿತಲ್ಲಪ್ಪ ಅಂತ ಹೇಳಿ ಅನ್ಕೊತಾ ಇದ್ದಂಗೆ ಬೆಳಗ್ಗೆನೆ ಇವ್ರು ಹೊರಡ್ತಾರೆ. ಅದೊಂದು ಬೇಜಾರು. ಹಾಸ್ಪಿಟಲಿಗೆ ಹೋಗಿ ಬಂದ್ವಿ, ಹೇಗೋ ಆಯಿತು ಅಂತ ಅನ್ಕೊತಾ ಇದ್ದಂಗೆನೆ ಇವ್ರು ಊರಿಗೆ ಹೊರಡ್ತಾರೆ. ಬೇಜಾರು. ನೋಡೋಕ್ಕೆ ನೋಡಿ ಈ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಎಷ್ಟು ಎಲ್ಲೋ ಹೋಗ್ತಾ ಇದ್ದ ಫೀಲಿಂಗ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನಾಗಿ ಆ ಕಡೆ ಈ ಕಡೆ ಮರಗಳು, ಮಧ್ಯದಲ್ಲಿ ರೋಡು. ನೋಡೋಕ್ಕೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿದಪ್ಪ ವ್ಯೂ ಅನ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾರನೇ ದಿನ ಬೆಳಗ್ಗೆನೆ ಹೊರಟ್ರು. ನಮ್ಮ ಅತ್ತೆ ರೆಡಿ ಆಗ್ತಾ ಇದ್ದಾರೆ. ನಮ್ಮಮ್ಮ ಇವರು ಹೊರಟ್ರಲ್ವಾ, 5:30 ಇವಾಗ ಟೈಮ್ ಬಂದು. ಬೆಳಗ್ಗೆನೆ ಅವರಿಗೆ ಟಿಫಿನ್ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಪುಳಿಯೋಗರೆ ಮಿಕ್ಸ್ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಕು ಹೋಟೆಲಲ್ಲಿ ಪ್ಯಾಕ್ ಮಾಡ್ದಂಗೆ ಪ್ಯಾಕ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಹತ್ತರವ ಮಲ್ಕೊಂಡಿದ್ದಾನೆ ಪಾಪ. ಅವನಿಗೆ ಎಬ್ಸಿದ್ರೆ ಮತ್ತೆ ಊರಿಗೆ ಹೋಗಕ್ಕೆ ಬಿಡ್ತಾರೋ ಬಿಡಲ್ಲೋ ಅಂತ ಹೇಳಿಬಿಟ್ಟು ಯಾರು ಅವನಿಗೆ ಎಬ್ಸ್ಲಿಲ್ಲ. ಊರಿಗೆ ಹಾಗೆ ಹೋಗ್ಬಿಡೋಣ, ಆಮೇಲೆ ಹೇಗಾದರೂ ಸಮಾಧಾನ ಮಾಡ್ಕೋಬೋದು ಅಂತ ಹೇಳಿ ಆ ಥರವಂಗೆ ಹೇಳ್ದೇನೆ ಎಲ್ಲ ಹೊರಟಿದ್ದಾರೆ ಊರಿಗೆ. ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ತೆಗಿತಾ ಇದ್ದಾರೆ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಅವರು ಬಂದು 10 ದಿನ ಆಗಿತ್ತು. ಹೇಗೋ ನನ್ನ ಜೊತೆಗಿದ್ರು, ಇವಾಗ ಹೋಗ್ತಾ ಇದ್ದಾರಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಫಸ್ಟ್ ಟೈಮಲ್ಲಂತೂ ಆ ಥರವ ಹುಟ್ಟಿದಾಗ ಹೀಗೆ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಅತ್ತೇ ಬಿಟ್ಟಿದೆ. ಈ ಸಾರಿ ಸ್ವಲ್ಪ ಹೇಗೋ ಸಮಾಧಾನ ಮಾಡ್ಕೊಂಡಿದ್ದೀನಿ. 10 ದಿನ ಇದ್ರಲ್ವ, ಹಾಗಾಗಿ ಕಳಿಸ್ಕೊಡೋಣ ಅಂತೇಳಿ ಸುಮ್ಮನಾದೆ. ತಾನೇ ಬೆಳೆ ಕರೀತಾ ಇದೆ. ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಇದೊಂದು ಪದ್ಧತಿ. ನಮ್ಮ ಕಡೆ ಎಲ್ಲ ಅರಿಶಿನ ಕುಂಕುಮ ಕೊಟ್ಟು ಈ ಥರ ಮಡ್ಲಕ್ಕಿನ ಹಾಕಿ ಕಳಿಸ್ಕೊಡ್ತಾರೆ. ಇಲ್ಲಿಂದ 6 ಗಂಟೆ ಅಷ್ಟೊತ್ತಿಗೆ ಹೊರಟ್ರೆ ನಮ್ಮ ಹೈದ್ರಾಬಾದಿಗೆ ಹೋಗಿ ಸೇರೋಷ್ಟೊತ್ತಿಗೆ ನೈಟ್ ಹೆಚ್ಚು ಕಮ್ಮಿ 10 ಗಂಟೆ ಆಗಬಹುದು. ತುಂಬ ಲೇಟ್ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ನಾನ್ ಸ್ಟಾಪ್ ಜರ್ನಿ. ಇಲ್ಲಿಂದ ಅಲ್ಲಿಗೆ 700 ಕಿಲೋಮೀಟರ್, ನಾನ್ ಸ್ಟಾಪಾಗಿ ಹೋದ್ರೇ 700 ಕಿಲೋಮೀಟರ್ ಆಗುತ್ತೆ. ಹಾಗೆ ಈಗ ಗಿಸ್ಸಿಗೆ ಹೋಗಬೇಕು ಅಂದರೆ ಒಂದು ನೈಟ್ ಫುಲ್ ಬೇಕಾಗುತ್ತೆ. ಒಂದು ನೈಟು ಒಂದು ಹಾಫ್ ಡೇ ಬೇಕಾಗುತ್ತೆ. ಟ್ರೈನಲ್ಲಿ ಹೋದರೆ 300 ಕಿಲೋಮೀಟರ್ ಇನ್ನೂ ಜಾಸ್ತಿ ಆಗುತ್ತೆ, 1000 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವರಿಗೆ ಸ್ವಲ್ಪ ಈ ಬಸ್ ಜರ್ನಿ ಎಲ್ಲ ಅಷ್ಟೊಂದು ಹಿಡ್ಸಲ್ಲ, ವಾಮಿಟು ಫೀಲಿಂಗ್ ಎಲ್ಲ ಜಾಸ್ತಿ. ಹಾಗಾಗಿ ಅವ್ರು ಸುಮ್ಮನೆ ಕಾರಲ್ಲೇ ಬಂದುಬಿಡ್ತಾರೆ. ಹಾಗೆ ಮತ್ತೆ ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಮ್ಮ ಅತ್ತೆ ಮಾವನ ಕೂಡ ಕರ್ಕೊಂಡು ಬಂದಿದ್ರು. ಸ್ವಲ್ಪ ದೂರ ಇರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಜರ್ನಿ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿ ಬಂದಿದ್ರು 3 ಜನ, ನಮ್ಮ ಅತ್ತೆ ಮಾವ, ನಮ್ಮ ಮನೆಯವರು. ಇನ್ನು ಇವಾಗ ಇವ್ರನ್ನ ಕಳಿಸ್ಕೊಟ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಸರಿ ಬನ್ನಿ ಇವ್ರನ್ನ ಕಳಿಸ್ಕೊಡೋಣ ಫಸ್ಟು. ನಮ್ಮ ಹತ್ರವ ಎದ್ದ ಅಂದರೆ ಮತ್ತೆ ಏನು ಕೇಳ್ತಾನೋ ಗೊತ್ತಿಲ್ಲ. ಎಲ್ಲ ಹೊರಟ್ರು. ಇವಾಗಷ್ಟೇನು ಬೆಳಕು ಹರಿತಾ ಇದೆ, ಹೊರಗಡೆ ಎಲ್ಲ ಕತ್ಲಾಗಿದೆ. ಬೆಳಕಿನ ಜಾವನೇ ಹೊರಟ್ರೆ ಸ್ವಲ್ಪ ಬೇಗ ಸೇರ್ಕೋಬಹುದು ಅಂತ ಹೇಳಿ. ಯಾಕಂದರೆ ಮೊದಲು ಆ ಕಡೆಯಿಂದ ಹೊರಡಬೇಕಾದ್ರೆ ಬೆಳಗ್ಗೆನೆ ಹೊರಟ್ರೆ ಟ್ರಾಫಿಕ್ ಕಡಿಮೆ ಸಿಗುತ್ತೆ, ಬೇಗನೆ ಬಂದ್ಬಿಡ್ಬೋದು. ಈ ಕಡೆಯಿಂದ ಹೊರಟ್ರೆ ನೈಟ್ ಆಗುತ್ತಲ್ವಾ, ಆ ಕಡೆ ಟ್ರಾಫಿಕ್ ಇದ್ದೇ ಇರುತ್ತೆ. ಹಾಗಾಗಿ ಲೇಟ್ ಆಗುತ್ತೆ. ನಮ್ಮ ಅಪ್ಪಾಜಿನೂ ಮಲ್ಕೊಂಡಿದ್ದಾರೆ. ಅಪ್ಪಾಜಿಗೆ ಹೇಳ್ತಾ ಇದ್ದಾರೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು. ಪಾಪ ನಮ್ಮ ಅಪ್ಪಾಜಿ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಎದ್ಬಿಟ್ಟು ಎಲ್ಲರಿಗೂ ಬಾಯ್ ಮಾಡ್ಕೊಂತ ಕಳಿಸ್ಕೊಡ್ತಾ ಇದ್ರು. ಈಗ ಮಲ್ಕೊಂಡಿದ್ದಾರೆ. ನನ್ನ ಮುಖ ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಸ್ವಲ್ಪ ಗಾಳಿಯಲ್ಲಿ ಓಡಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಮುಖ ಎಲ್ಲ ದಪ್ಪ ಆಗಿಬಿಟ್ಟಿದೆ. ಗಾಳಿಗೆ ಬರಬೇಡ ಅಂತ ಹೇಳಿದ್ರು ನಾನು ಕೇಳೋದಿಲ್ಲ. ಹೇಗೋ ಹೋಗ್ತಾ ಇದ್ದಾರಲ್ವ, ಇವತ್ತೊಂದಿನ ಅಲ್ಲಿ ತನಕ ಬಂದ್ಬಿಟ್ಟು ಕಳಿಸ್ಕೊಡೋಣ ಅಂತ ಹೇಳಿ ಹೊರಗೆ ಬಂದೆ. ಎಷ್ಟೋ ಜನ ಬಾಣ್ತಿರಿಗೆ ರೂಮಿಂದ ಹೊರಗೆ ಬರೋಕ್ಕೆ ಬಿಡಲ್ಲ. ನಾನಂತೂ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇದ್ದೀನಿ. ಹಾಗಾಗಿ ಮೋಸ್ಟ್ಲಿ ಮುಖ ದಪ್ಪ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೆ.
ಆಮೇಲೆ ಗೊತ್ತಾಯಿತು ಒಂದಿನ ಬಿಟ್ಮೇಲೆ ಇದು ಗಾಳಿಗೆ ಓಡಾಡಿ ದಪ್ಪ ಆಗಿರೋದಲ್ಲ, ನನಗೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಏನು ಮಾಡೋದು, ಇವ್ರು ಇದ್ದಂಗೆ ಗೊತ್ತಾಗಿದ್ರೆ ಮತ್ತೊಂದು ದಿನ ಹಾಸ್ಪಿಟಲಿಗೆ ಹೋಗ್ಬಿಟ್ಟೆ ಕಳಿಸ್ಕೊಡ್ತಾ ಇದ್ದೆ. ಇವ್ರು ಹೋಗಿ ನೆಕ್ಸ್ಟ್ ಡೇ ಗೊತ್ತಾಯಿತು ನನಗೆ ಯಾಕಾಗಿ ಮುಖ ದಪ್ಪ ಆಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಎಲ್ಲ ಚೆಕ್ ಮಾಡಿ ನೋಡಿದಾಗ ನನ್ನ ಕಾಲೆಲ್ಲ ಸ್ವಲ್ಪ ದಪ್ಪ ಆಗಿ ಊದ್ಕೊಂಡಿತ್ತು, ಕೈಯು ಕಾಲು ಮೈ ಎಲ್ಲ. ಆಮೇಲೆ ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಸ್ವಲ್ಪ ಬಿ ಪಿ ಜಾಸ್ತಿ ಇದೆ, ಹೈ ಬಿ ಪಿ ಅಂತ ಬಂತು. ಆಮೇಲೆ ನೆಕ್ಸ್ಟ್ ಇದೇನಪ್ಪ ಇದು ಮತ್ತೆ ಹಾಸ್ಪಿಟಲ್ ತಿರ್ಗೋದು ಬಂತಲ್ಲ ಅಂತ ಹೇಳಿ ಅನ್ಕೊತಾ ಇದ್ವಿ. ಮೊದಲೇ ಗೊತ್ತಾಗಿದ್ರೆ ಇವ್ರನ್ನ ಉಳಿಸ್ಕೊಬಿಡ್ಬೋದಿತ್ತು, ಇವ್ರನ್ನ ಅದನ್ನು ಕೂಡ ತೋರಿಸ್ಕೊಂಡೇ ಹೋಗ್ಬೋದಿತ್ತು ಅಂತ ಹೇಳಿ ನನಗನ್ನಿಸ್ತು. ಏನು ಮಾಡೋದು, ಇವ್ರು ಇದ್ದಾಗ ಗೊತ್ತಾಗಲಿಲ್ಲ. ಇವ್ರು ಹೋಗಿ ನೆಕ್ಸ್ಟ್ ಡೇ ಒಂದಿನ ಬಿಟ್ಟ ಮೇಲೆ ಚೆಕ್ ಮಾಡ್ಕೊಂಡ್ವಿ. ಅವಾಗ ಗೊತ್ತಾಯಿತು ಬಾಯಿ ಮಾಡ್ತಾ ಇದ್ದಾರೆ, ಹೋಗಿ ಬರ್ತೀನಿ ಅಂತ ಹೇಳಿ. ಏನೋ ಒಂಥರ ಬೇಜಾರಾಗುತ್ತೆ, ಇಷ್ಟು ದಿನ ಇದ್ದು ಕಳಿಸ್ಕೊಡ್ಬೇಕಲ್ಲ ಅಂತ ಹೇಳಿ. ಇನ್ನೂ ನಾನು ಹೆಚ್ಚು ಕಮ್ಮಿ 4 ತಿಂಗಳು ಇರಬೇಕಾಗುತ್ತೆ, 5 ತಿಂಗಳು ಬಿದ್ದ ಮೇಲೆ ಹೋಗೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಷ್ಟೊಂದು ದಿನ ಇರಬೇಕು. ನಮ್ಮ ಮನೆಯವ್ರು ಹೇಳ್ತಾ ಇದ್ರು 3 ತಿಂಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಅಥರ್ವನ್ ಬೇರೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀವಲ್ಲ ಅಂತ ಹೇಳಿಬಿಟ್ಟು 5 ತಿಂಗಳು ಇರಲೇಬೇಕು, ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ಬಿಡೋರು. ನಾನೇ ಹೇಳ್ತಾ ಇದ್ದೀನಿ, ಏನಂದ್ರೆ ಎಲ್ಲಿದ್ರೂ ನಮ್ಮ ಹೈದರಾಬಾದಿಂದ ಇಲ್ಲಿ ಬರಬೇಕಾದ್ರೂ ಅಷ್ಟೇ ಫೀಲ್ ಆಗೋದು, ಅಯ್ಯೋ ಹತ್ಕೊತ ಬಂದಿದ್ದೆ ನಾನು, ಅಯ್ಯೋ ಹೋಗ್ತಾ ಇದ್ದೀನಲ್ಲ ನಮ್ಮೂರಿಗೆ ಅಂತ ಹೇಳಿ. ಇಲ್ಲಿಂದನೂ ಅಷ್ಟೇ, ಎಷ್ಟೇ ದಿನ ಇದ್ರೂ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೂ ಅಳು ಬರುತ್ತೆ. ಎರಡೂ ಸೈಡೂ ಅಷ್ಟೇ ಅಟ್ಯಾಚ್ಮೆಂಟು ಸೆಂಟಿಮೆಂಟ್ ಇರುತ್ತೆ. ಇಲ್ಲಿಂದ ಹೊರಡಬೇಕು ಅಂದರೆ ಏನೋ ಅಲ್ಲಿ ಜಾಸ್ತಿ ದಿನ ಇದ್ದು ಏನೋ ಒಂಥರ ಹಾಗಾಗಿರುತ್ತೆ. ಅಲ್ಲಿ ಹೋಗ್ತಾ ಇದೆ ಕಾರು, ಇನ್ನು ಕಳಿಸ್ಕೊಟ್ಟಾಯ್ತು, ಇನ್ನು ಒಳಗಡೆ ಹೋಗಬೇಕು. ಹೇಗಿದೆ ನೋಡಿ, ಹೊರಗಡೆ ಎಲ್ಲ ಸ್ವಲ್ಪ ಮಳೆ ಬಂದಿರೋದ್ರಿಂದ ಕೂಲ್ ಆಗಿದೆ ವೆದರ್ ಅಂತೂ. ಈ ಕಡೆ ದೇವಸ್ಥಾನದಲ್ಲಿ ಮೈಕ್ ಹಾಕಿದ್ದಾರೆ ಸೌಂಡು, ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ವಾಯ್ಸ್ ಬಂದರೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ವಾಯ್ಸ್ನೆಲ್ಲ ತೆಗೆದುಬಿಟ್ಟು ಒರಿಜಿನಲ್ ವಾಯ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದ್ರ ಜೊತೆಗೆ ಮೈಕು ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಮ್ಮ ಹತ್ರವ ಇವಾಗ ಎದ್ಬಿಟ್ಟು ಏನು ಕೇಳ್ತಾ ಇದ್ದಾನೆ ಗೊತ್ತಾ, ಡ್ಯಾಡಿ ಎಲ್ಲಿ ಮಮ್ಮಿ ಅಂತ ಕೇಳ್ತಾ ಇದ್ದಾನೆ. ಯಾಕಂದರೆ ಅವನು ಬಂದಿದ್ದಿಂದನೂ ಡ್ಯಾಡಿ ಜೊತೆಗೆ ಮಲ್ಕೊತಾ ಇದ್ದ. ಅವ್ರ ಡ್ಯಾಡಿನ ಬಿಟ್ಟು 2.5 ತಿಂಗಳಾಗಿತ್ತು ಅವನು. ಹಾಗಾಗಿ ಇವತ್ತು ಡ್ಯಾಡಿ ಜೊತೆಗೆ 10 ದಿನ ಮಲ್ಕೊಂಡಿದ್ನಲ್ವ, ಇವಾಗ ಪಕ್ಕದಲ್ಲಿ ಎದ್ದು ನೋಡೋಷ್ಟೊತ್ತಿಗೆ ಡ್ಯಾಡಿ ಇರಲಿಲ್ಲ. ತುಂಬ ಫೀಲ್ ಮಾಡ್ಕೊಂಡ. ಹೇಗೋ ಸಮಾಧಾನ ಮಾಡಿ ಮತ್ತೆ ಇವತ್ತು ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂತ ಹೇಳಿ ಅವನಿಗೆ ರೆಡಿ ಮಾಡಿ ಅಮ್ಮ ಸ್ಕೂಲಿಗೆ ಕಳ್ಸೋಕ್ಕೆ ಹೊರಗಡೆ ಕರ್ಕೊಬಂದಿದ್ದಾರೆ. ಮಳೆ ಬರ್ತಾ ಇದೆ, ಅಷ್ಟೊತ್ತಿಗೆ ಅವ್ನು ಪರವಾಗಿಲ್ಲ ಬೇಗನೆ ಮರೆಸ್ಬೋದು. ಆದರೂ 1-2 ದಿನ ಟೈಮ್ ತಗೊಂಡ ಡ್ಯಾಡಿನ ಕೇಳ್ತಾನೆ ಇದ್ದ ಅವನು ಅವಾಗವಾಗ. ಹಾಗೆ ಇವತ್ತು ಮಳೆ ಬರ್ತಾ ಇರೋದ್ರಿಂದ ಅವನಿಗೆ ಸ್ವಲ್ಪ ಛತ್ರಿ ಅಂದರೆ ತುಂಬ ಇಷ್ಟ. ಛತ್ರಿ ಹಿಡ್ಕೊಂಡು ಹೊರಗಡೆ ಹೋಗೋದು ಈ ಥರ ತುಂಬ ಇಷ್ಟ. ಯಾಕಂದರೆ ಮಳೆ ಒಳಗೆ ಎಲ್ಲೂ ಹೊರಗಡೆ ಕಳಿಸಲ್ಲ ಅಲ್ವಾ, ಹಾಗಾಗಿ ಛತ್ರಿ ಕೊಡೋದೇ ಇಲ್ಲ ಇವರು ಅಂತ ಹೇಳಿ ಅವನು ಈ ಥರ ಮಳೆ ಬಂದರೆ ತುಂಬ ಎಂಜಾಯ್ ಮಾಡ್ತಾನೆ ಛತ್ರಿ ಹಿಡ್ಕೊಂಡು ಹೋಗೋಕ್ಕೆ. ನಮ್ಮಮ್ಮ ಅವನ್ನ ಎತ್ಕೊಂಡು ನಿಂತ್ಕೊಂಡಿದ್ದಾರೆ ವ್ಯಾನ್ಗೋಸ್ಕರ ಕಾಯ್ತಾ. ವ್ಯಾನ್ ಬಂತು, ಒಳಗಡೆ ಲಂಚ್ ಬ್ಯಾಗ್ಸ್ ಒಳಗಡೆನೇ ಇಟ್ಟು ಬಂದಿದ್ದೀನಲ್ಲ ಅಂತ ಹೇಳಿ ಒಳಗಡೆ ಬಾಕ್ಸ್ ತಗೊಬರಕ್ಕೆ ಹೋಗಿದ್ದಾರೆ. ನಮ್ಮ ಹತ್ರವ ನನಗೆ ಕೊಡು ಅಂಬ್ರೆಲಾ ಛತ್ರಿನ ನಾನೇ ಹಿಡ್ಕೊತೀನಿ ಅಂತ ಹೇಳಿ ಇಸ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಅದೇನೋ ಒಂಥರ ಖುಷಿ, ಏನೋ ಸಣ್ಣ ಮಕ್ಕಳಿಗೆ ಅದೇ ಒಂಥರ ಖುಷಿ. ವ್ಯಾನ್ ಓಮಿನಿ ಬಂದು ನಿಂತ್ಕೊಂಡಿದೆ, ಸ್ಕೂಲಿಗೆ ಕಳಿಸ್ಬರ್ಬೇಕು. ಪಾಪ ದೊಡ್ಡ ಮಕ್ಕಳು ಸ್ಕೂಲಿಗೆ ಹೋದಂಗೆ ಆಗುತ್ತೆ. ಬೆಳಗ್ಗೆ 9:30 ಹೋದರೆ ಸಂಜೆ 4:15 ಬರ್ತಾನೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಹೀಗಿತ್ತು. ಬಾಯ್ ಬಾಯ್.